ಜಟಾಜೂಟ ನೀಲಕಂಠ ಪರಶಿವತೆ ಪಾಲಿಸೋ ಜಟಾಜೂಟ ನೀಲಕಂಠ ಪರಶಿವತೆ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲ ಚಂದ್ರಶೇಖರ ಚಂದ್ರಮೌಳಿ ತಟ ನಿವಾಸ ಬಾಲ ಚಂದ್ರಶೇಖರ ಬಾಲ ಚಂದ್ರಶೇಖರ ಬಾಲ ಚಂದ್ರಶೇಖರ ಮುದಿಸಿ ಬಂದ ಕಾಲಕೂಟ ಭಕ್ಷಿಸಿದ ಶಂಕರ ಮುದಿಸಿ ಬಂದ ಕಾಲಕೂಟ ಭಕ್ಷಿಸಿದ ಶಂಕರ ಅಭಯಂಕರ ತ್ರಿನೇತ್ರಧರ ತ್ರಿಲಾಕಧರ ಹರ ಹರ ಶಿವಶಂಕರ ತ್ರಿನೇತ್ರಧರ ತ್ರಿಲಾಕಧರ ಹರ ಹರ ಶಿವಶಂಕರ ಜಟ ಜಟ ನೀಲಕಂಠ ಪರಶಿವತೆ ಪಾಲಿಸ ಚಂದ್ರಮೌಳಿ ತಟ ನಿವಾಸ ಬಾಲ ಚಂದ್ರಶೇಖರ ಬಾಲ ಚಂದ್ರಶೇಖರ ಬಾಲ ಚಂದ್ರಶೇಖರ. ಅಯ್ಯೋ, ನಾನೆಂತ ಅಧರ್ಮ ಕಾರ್ಯಕ್ಕೆ ಕೈ ಹಾಕಿದೆ. ಇಂದ ವಿಶ್ವಾಮಿತ್ರ ಋಷಿಗಳ ಯಾಗವನ್ನು ಭಂಗ ಮಾಡಲು ಹೋಗಿ ನನ್ನ ತಮ್ಮನಾದ ಸುಬಾಹುವನ್ನು ಕಳೆದುಕೊಂಡೆ. ಶ್ರೀರಾಮಚಂದ್ರರ ಬಾಣದಿಂದ ತತ್ತರಿಸಿ ಹೋಗುವೇನಲ್ಲ. ಶ್ರೀರಾಮಚಂದ್ರ ಯಾರು, ಸೀತಾಮಾತೆಯರು ಎಂಬುದು ತಿಳಿಯದ ವ್ಯಕ್ತಿಯು ಅವನನ್ನು ಕೆಣಕಲು ಹೊರಟಿರುವುದು ಸಾಕ್ಷಾತ್ ಮಹಾವಿಷ್ಣುವೇ ಶ್ರೀರಾಮಚಂದ್ರನು, ಆದಿಸ್ವರೂಪ ಲಕ್ಷ್ಮಿಯೇ ಸೀತಾಮಾತೆ ಎಂದು ಈ ಅವಿವೇಕಿಗೆ ಎಷ್ಟು ಹೇಳಿದರು ಘೋರ ಕಲ್ಲಿನ ಮೇಲೆ ಮಳೆ ಸುರಿದಂತಾಯ್ತಲ್ಲ. ವಿನಾಶಕಾಲೇ ವಿಪರೀತ ಬುದ್ಧಿ, ದುರಂಕಾರಿಗಳಿಗೆ ತಕ್ಕ ಪ್ರಾಯಚಿತ್ತ ಆಗಲೇಬೇಕು. ಈ ನೀಚನು ಸೀತಾಮಾತೆಯನ್ನು ಕದ್ದು ತರಲು ಹೊರಟಿರುವುದು. ಆದ್ದರಿಂದ ಇಡೀ ಲಂಕೆ ಭಸ್ಮೀಭೂತವಾಗಿ ಹೋಗುವುದು. ಶಂಭೋ ಮಹಾದೇವ. ರಜತಾದ್ರಿ ಗಿರಿ ನಿವಾಸ ಪೂರ್ಣಚಂದ್ರ ಕಲನಿಕೇತ ರಜತಾದ್ರಿ ಗಿರಿ ನಿವಾಸ ಪೂರ್ಣಚಂದ್ರ ಕಲನಿಕೇತ ತ್ರಿನೇತ್ರಧರ ತ್ರಿಲಾಕಧರ ಹರ ಹರ ಶಿವಶಂಕರ ತ್ರಿನೇತ್ರಧರ ತ್ರಿಲಾಕಧರ ಹರ ಹರ ಶಿವಶಂಕರ ಜಟ ಜಟ ನೀಲಕಂಠ ಪರಶಿವತೆ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲ ಚಂದ್ರಶೇಖರ ಬಾಲ ಚಂದ್ರಶೇಖರ ಬಾಲ ಚಂದ್ರಶೇಖರ. ಕಾಂಚನ ಮೃಗಮಯ ದೇಹವೋ
ಇಷ್ಟೊಂದು ಮನೋಹರವಾಗಿರುವುದು. ಅದನ್ನು ಹಿಡಿದುಕೊಟ್ಟರೆ ಅದರ ಸಂಗಡ ಆಟವನ್ನು ಆಡ್ತಾ ನಾನು ಕಾಲವನ್ನು ಕಳೆಯುವೆ. ಏನು ಹೇಳಿದಿರಿ? ಕನಕಮಯವಾದ ದೇಹದಿಂದ ಕೂಡಿದ ಈ ಸಾರಂಗವನ್ನು ಈ ಪ್ರದೇಶದಲ್ಲಿ ನಾನು ಎಂದೂ ನೋಡಿರಲಿಲ್ಲ. ಅದನ್ನು ಬಯಸಬೇಡ ಸೀತಾ, ಆರ್ಯಪುತ್ರ. ಅದನ್ನು ಬಯಸಿ ಅದು ಮಾಯಾ ಮೃಗವೇ ಆಗಿದ್ದ ಪಕ್ಷದಲ್ಲಿ ಅದನ್ನು ಕೊಂದು ಚರ್ಮವನ್ನಾದರೂ ತೆಗೆದುಕೊಂಡು ಬನ್ನಿ. ಸೀತಾ, ನಿಜವಾದ ಮೃಗವೇ ಆದರೆ ಅದನ್ನು ಬಂಧಿಸಿ ತನ್ನಿ. ಮೃಗವನ್ನು ಬಯಸಿ ಹಿಂದೆ ನಾವು ರಾವಣ ತಂಗಿ ಸುರ್ಪನಖಾ ದೇವಿಗೆ ಅಪಮಾನ ಮಾಡಿದ್ದು. ಆದ ಕಾರಣ ರಾಕ್ಷಸರು ಏನಾದರೂ ಈ ರೀತಿ ನಮ್ಮನ್ನು ವಂಚಿಸಿರುವರೋ ಏನೋ. ಅಲ್ಲದೆ ನೀನು ಅದನ್ನು ಬಯಸಿ ದುಃಖ ಪಡುವುದಲ್ಲದೆ ನನ್ನನ್ನು ದುಃಖಕ್ಕೀಡು ಮಾಡಬೇಡ ಸೀತಾ. ನಿನಗೆ ಬೇಕಿದ್ದರೆ ಹೇಳು, ಆ ಚಂದ್ರನಲ್ಲಿ ಇರುವ ಹೇಮ ಸಾರಂಗವನ್ನು ತಂದು ಕೊಡುತ್ತೇನೆ. ಸರಿ ಸರಿ, ತಂದು ಕೊಡಲು ಇಷ್ಟವಿಲ್ಲದ ಪಕ್ಷದಲ್ಲಿ ಇಂತಹ ಸಂದೇಹಗಳು ಉಂಟಾಗುವುದು ಸಹಜವಿಲ್ಲವೇ? ಸಮೀಪದಲ್ಲಿ ಇರುವ ಈ ಮೃಗವನ್ನು ಹಿಡಿದುಕೊಡಲಾರದ ನೀವು ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ಹಿಡಿದುಕೊಡಬಲ್ಲಿರ? ಕೂಡುದು ಕೂಡುದು ಈ ಮೃಗವನ್ನೇ ಹಿಡಿದುಕೊಡಬೇಕು, ಇಲ್ಲವೇ ಖಂಡಿತವಾಗಿ ಪ್ರಾಣತ್ಯಾಗ ಮಾಡಿಕೊಳ್ಳಬೇಕು. ಶಾಂತಳಾಗು, ಶಾಂತಳಾಗು ಸೀತಾ, ಶಾಂತಳಾಗು. ಲಕ್ಷ್ಮಣ, ಅಲ್ಲಿ ಸುಳಿದಾಡುತ್ತಿರುವ ಆ ಸಾರಂಗವನ್ನು
ಸೀತೆಯು ಬಯಸಿರುವಳು. ಹಾಗಾದರೆ ನಾನೇ ಹಿಡಿದು ತರುತ್ತೇನೆ ಅಣ್ಣ. ಲಕ್ಷ್ಮಣ, ಪತಿಯ ಆದವನು ಸತಿಯ ಕರ್ತವ್ಯವನ್ನು ನೆರವೇರಿಸುವುದು ಮುಖ್ಯ ಕರ್ತವ್ಯ. ಆದ್ದರಿಂದ ನಾನೇ ಅದನ್ನು ಹಿಡಿದು ತರುತ್ತೇನೆ. ನಾನು ಬರುವ ತನಕ ಈ ಜಾಗವನ್ನು ಬಿಟ್ಟು ಕದಲಬಾರದು. ಸೀತೆಯನ್ನು ಓರ್ವಳೆ ಬಿಟ್ಟು ನೀನು ಎಲ್ಲಿ ಹೋಗಬಾರದು. ಆಗಲಿ ಅಣ್ಣ, ತಮ್ಮ ಆಜ್ಞೆಯಂತೆ ಆಗಲಿ. ಅದು ಮಾಯಾಮೃಗವಾದರೆ ಕೊಂದು ಬರುತ್ತೇನೆ, ನಿಜ ಮೃಗವಾದರೆ ಹಿಡಿದು ತರುತ್ತೇನೆ. ಲಕ್ಷ್ಮಣ, ಕೇಳಿದ್ಯಾ ನಿನ್ನಣ್ಣನ ಆರ್ತ ಧ್ವನಿಯನ್ನ? ಯಾರೋ ರಾಕ್ಷಸರಿಂದ ಏನು ವಿಪತ್ತು ಸಂಭವಿಸದಂತೆ ತೋರುವುದು. ಹೊರಡು ಮೈದುನ, ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಅಮ್ಮ, ಧ್ವನಿಯೇನೋ ಕೇಳಿ ಬಂದಿತು, ಆದರೆ ಆ ಧ್ವನಿಯಲ್ಲಿ ನನಗೆ ನಂಬಿಕೆ ಸಾಲದು ತಾಯಿ. ಇಲ್ಲ ಲಕ್ಷ್ಮಣ, ಇದು ನನ್ನ ಸ್ವಾಮಿಯ ಧ್ವನಿಯ ಹೊರತು ಅನ್ಯತಲ್ಲ. ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಹೊರಡು ಲಕ್ಷ್ಮಣ, ಹೊರಡು. ಅಮ್ಮ, ಇದೇನು ತಾಯಿ ನಿನ್ನ ಮಾತುಗಳು? ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು ತಾಯಿ? ನೀವು ನಿಶ್ಚಿಂತೆಯಿಂದ ಇರಿ. ಸೀತಾ, ರಾಮಚಂದ್ರ, ಲಕ್ಷ್ಮಣ, ಎಂತಹ ವೀರಾದಿ ವೀರನಾದರು, ಶೂರಾದಿ ಶೂರನಾದರು. ವಂಚನೆಯ ಜಾಲಕ್ಕೆ ಸಿಲುಕಿದಾಗ ಸಂಕಟ ಪಡಬೇಕಾದ್ದು ಸಹಜವಲ್ಲೇ. ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಹೊರಡು, ಹೊರಡು ಲಕ್ಷ್ಮಣ, ಹೊರಡು. ಏನು ಹೋಗಲಾರಿಯ ಲಕ್ಷ್ಮಣ? ಹೋಗಲಾರಿಯ ಲಕ್ಷ್ಮಣ? ಲಕ್ಷ್ಮಣ, ಕಡೆಗೂ ದಾಯಾದಿ ಮಾತ್ಸರ್ಯವನ್ನು ಸಾಧಿಸಿಯೇ ಬಿಟ್ಟಿಲ್ಲ ನೀನು. ಭರತನು ನೀನು ಇಂತಹ ಸಮಯಕ್ಕಾಗಿ ಕಾದಿದ್ದರೆಂದು ನಾನು ಖಂಡಿತವಾಗಿ ಭಾವಿಸಿರಲಿಲ್ಲ. ಗುಪ್ತ ಶತ್ರುಗಳಾದ ನಿಮ್ಮನ್ನ ಪ್ರಿಯ ಸಹೋದರರೆಂದು ಭಾವಿಸಿದ್ದನಲ್ಲ ನನ್ನ ಸ್ವಾಮಿಯು. ಹೀಗರ್ಥವಾಯಿತು. ನಿನ್ನಣ್ಣನ ಕೇಡಿಗೆ ಆಹುತಿಯಾದರೆ ಸುಲಭವಾಗಿ ಈ ನಿನ್ನತ್ತಿಗೆಯು ನಿನ್ನ ಒಳಗುಳೆಂಬ ದುರಾಲೋಚನೆ. ರಾಮಚಂದ್ರ, ಕಠಿಣಮಿದೆಂದೋ ಏನು ಹೇಳಿದೆ ತಾಯಿ? ನಿಮ್ಮ ಬಾಯಿಂದ ಇಂಥ ಮಾತುಗಳೇ. ನಾನು ನಿಮ್ಮನ್ನು ನನ್ನ ಹೆತ್ತ ತಾಯಿ ಸುಮಿತ್ರಾ ದೇವಿಗಿಂತಲೂ ಹೆಚ್ಚೆಂದು ಭಾವಿಸಿದ್ದೆನಮ್ಮ. ಹಾಗಲಿ ತಾಯಿ, ನಿಮ್ಮಾಜ್ಞೆಯಂತೆ ನಾನು ಹೊರಡುವೆನು. ಆದರೆ ನನ್ನದೊಂದು ಪ್ರಾರ್ಥನೆ ತಾಯಿ. ನಾನು ಇಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆಯುವೆನು. ನಾನಾಗಲಿ ಅಗ್ನಜನಾಗಲಿ ಬರುವ ತನಕ ನೀವು ಈ ಸಪ್ತ ಋಷಿಗಳ ಆಜ್ಞೆಯನ್ನು ದಾಟಿ ಬರಬಾರದು ತಾಯಿ. ಇದೇ ನನ್ನ ಪ್ರಾರ್ಥನೆ. ಹಾಗೆ ಆಗಲಿ, ಜಾಗೃತಿಯಾಗಿ ಹೊರಡು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಭವಪಾಶ ನಾಶ ಈಶ ಮಹೇಶ, ಭವ ಭಯ ಶಂಕರನೇ
ಪ್ರಭುವೇ. ಲೋಕವ ಪಾಲಿಪ ಕಾಲ ಕಾಲ ಹರ ಕಾಮಿತಾರ್ಥ ಪ್ರಭುವೇ. ಕಾಮಿತಾರ್ಥ ಪ್ರಭುವೇ. ಭವಪಾಶನಾಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ. ಕರದಳು ಅಪಾಲ ಹಿಡಿದವನೇ ಬ್ರಹ್ಮಾಂಡವತ ಬಳಸಿದನೇ. ಕರದಳು ಕಪಾಲ ಹಿಡಿದವನೇ ಬ್ರಹ್ಮಾಂಡವತ ಬಳಸಿದನೇ. ಅನ್ನಪೂರ್ಣೆಯ ಕರುಣೆಯಿಂದಲೇ ಅನ್ನಪೂರ್ಣೆಯ ಕರುಣೆಯಿಂದಲೇ ದಾರಿದ್ರ್ಯವತ ನೀಗಿದನೇ. ದಾರಿದ್ರ್ಯವತ ನೀಗಿದನೇ. ಸಾಮಗಾನ ಪ್ರಿಯ ಶಂಕರನೇ. ಸಾಮಗಾನ ಪ್ರಿಯ ಶಂಕರನೇ. ಭವಪಾಶನಾಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ. ಭವಭಯ ಶಂಕರನೇ ಭವಭಯ ಶಂಕರನೇ ಶಿವನೇ. ಶಂಭೋ ಮಹಾದೇವ ಶಂಭೋ ಮಹಾದೇವ. ಪೂಜ್ಯರೇ, ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಪೂಜ್ಯರೇ, ನಮಸ್ಕರಿಸುವೆ. ಭದ್ರೆ, ಬಹಳ ದೂರದಿಂದ ನಡೆದು ಬಂದಿರುವೆನು. ಹಸಿವು ತೃಷಗಳಾದರೂ ಬಹಳ ಬಾಧಿಸುತ್ತಿದೆ. ಏನಾದರೂ ನೀಡು ಭದ್ರೆ. ಹಾಗೆ ಆಗಲಿ, ಸ್ವಲ್ಪ ಸಾವಕಾಶದಿಂದಿರಿ. ಆಗಬಹುದು ಭದ್ರೆ. ಎಂತಹ ಲಾವಣ್ಯವತಿ ಎಂತಹ ಲಾವಣ್ಯವತಿ. ನನ್ನ ಅಜಾತ ಶತ್ರುವಾದ ಆ ಹರಿಯು ಕೂಡ ಸಹಸ್ರ ನೇತ್ರಗಳಿಂದ ನೋಡಿ ಆನಂದಿಸತಕ್ಕ ರೂಪವೇ ಸರಿ. ಅಬ್ಬಾ! ಎಂತಹ ಜ್ವಾಲೆ ಇದು, ಎಂತಹ ಜ್ವಾಲೆ. ಲಕ್ಷ್ಮಣ ಲಕ್ಷ್ಮಣ, ಮೆಚ್ಚಿದೆ ಈ ನಿನ್ನ ಜಾಣ್ಮೆಗೆ. ಜಗತ್ತೇ ಆಶ್ಚರ್ಯ ಪಡುವಂತಹ ಸಪ್ತ ಋಷಿಗಳನ್ನೇ ಇಲ್ಲಿ ಪ್ರತಿಷ್ಠಾಪಿಸಿರುವೆಯಾ? ಸೀತಾ ಸೀತಾ
ನೀನು ಎಂತಹ ಸೌಂದರ್ಯವತಿ, ನೀನು ಎಂತಹ ರೂಪವತಿ. ಅಂದು ನಿನ್ನ ಸ್ವಯಂವರ ಸಭೆಗೆ ಬಂದ ನಾನು ಶಿವಧನುಸ್ಸನ್ನು ಎತ್ತಲಾರದೆ ಮುಗ್ಗರಿಸಿ ಬಿದ್ದಾಗ ಉಪ್ಪುರಿಗೆಯ ಮೇಲೆ ಕುಳಿತು ಚಪ್ಪಾಳೆ ತಟ್ಟಿ ನಕ್ಕಯಲ್ಲವೇ? ಹಬ್ಬಾ! ಆ ತುಂಬಿದ ಸಭೆಯಲ್ಲಿ ನನಗಾದ ಅಪಮಾನ ಸಹಸ್ರ ಖಡ್ಗಗಳಿಂದ ನನ್ನ ಶರೀರವನ್ನು ಛೇದಿಸಿದಂತಾಯಿತು. ಇಂದು ನನ್ನ ತಂಗಿ ಶೂರ್ಪನಖಿಗೆ ಆದ ಅಪಮಾನದಿಂದ ನನ್ನ ರಕ್ತವು ಕುದಿಯುತ್ತಿದೆ ಸೀತಾ, ನನ್ನ ರಕ್ತವು ಕುದಿಯುತ್ತಿದೆ. ಆ ಸೇಡಿನ ಪ್ರತಿಫಲ ಸೀತಾಪಹರಣ, ಸೀತಾಪಹರಣ. ಸೀತಾ, ಸೀತಾ, ನಿನ್ನನ್ನು ಅಪಹರಿಸಿಕೊಂಡು ಹೋಗಿ ಶೋಕವಿಲ್ಲದ ಅಶೋಕವನದಲ್ಲಿ ಇರಿಸಿ ನನ್ನ ಅಂತರಂಗದಲ್ಲಿ ಉದ್ಭವಿಸಿರುವ ಆಸೆ ಆಕಾಂಕ್ಷೆಗಳನ್ನೆಲ್ಲ ತೀರಿಸಿಕೊಳ್ಳಬೇಕಾಗಿದೆ. ಆ ಸೇಡಿನ ಛಲ ನನ್ನ ಮಾವನಾದ ಮಾರೀಚನನ್ನು ಬಲಿ ಕೊಡುತ್ತಿದ್ದೇನೆ ಶ್ರೀರಾಮನ ಬಾಣಕ್ಕೆ. ಮಾವ ಮಾರೀಚ, ಮನ್ನಿಸಿ ಬಿಡು ನನ್ನನ್ನ. ನನ್ನ ಸ್ವಾರ್ಥ ಸಾಧನೆಗಾಗಿ ಇಂದು ನಿನ್ನ ಶ್ರೀರಾಮನ ಬಾಣಕ್ಕೆ ಬಲಿ ಕೊಡುತ್ತಿದ್ದೇನೆ. ಇದೇನಿದು? ನರಿಗಳು ವಿಕಟವಾಗಿ ಕೂಗುತ್ತಿವೆ, ಶಿರೋ ಮೇಲ್ಭಾಗದಲ್ಲಿ ಕಾಗೆ ಗುರ್ಗಾದಿಗಳ ಚಿತ್ತಾರ ಧ್ವನಿಯು ಆರಂಭವಾಯಿತು. ಅಲ್ಲದೆ ಅಕಾಲ ಮೃತ್ಯುವಿನ ಸೂಚನೆ ಬೇರೆ. ಇದಕ್ಕೆಲ್ಲ ಎದುರುವವನಲ್ಲ ಈ ದಶಕಂಠ ಸಾರ್ವಭೌಮ. ಇಷ್ಟೊತ್ತಿಗೆ ಮಾವನಾದ ಮಾರೀಚನು ರಾಮ ಲಕ್ಷ್ಮಣರನ್ನ ಬಹಳ ದೂರ ಕರೆದುಕೊಂಡು ಹೋಗಿರುತ್ತಾನೆ. ವೇಳೆ ಅಯ್ಯೋ ಅಯ್ಯೋ, ಹಸಿವು ತಾಳಲಾರೆ ಭದ್ರೆ, ಹಸಿವು ತಾಳಲಾರೆ. ಕಣ್ಣಾಳಗಳು ತಿರುಗುತ್ತಿವೆ, ಕೈ ಕಾಲುಗಳು ಕಂಪಿಸುತ್ತಿವೆ, ನಿಲ್ಲಲು ಪ್ರಾಣವಿಲ್ಲ. ಏನಾದರೂ ನೀಡು ಭದ್ರೆ. ಇದು ಸ್ವೀಕರಿಸಿ ಪೂಜ್ಯರೇ. ಬಳಿಗೆ ಬಂದು ನೀಡಬಾರದೆ ಭದ್ರೆ. ಸಾಧ್ಯವಿಲ್ಲ ಪೂಜ್ಯರೇ. ಮೈದುನನಾದ ಲಕ್ಷ್ಮಣನು ಸಪ್ತರ್ಷಿಗಳ ರೇಖೆಗಳನ್ನು ಬರೆದಿರುವನು. ಅದನ್ನು ದಾಟಿ ನಾನು ಮುಂದೆ ಬರುವಂತಿಲ್ಲ. ಏನು? ನಮ್ಮಂತ ಯತಿಗಳಿಗೂ ಸಪ್ತ ಋಷಿಗಳ ಆಜ್ಞೆಯೇ? ಹಸುವಿನಿಂದ ಬಳಲ ಬಂದ ನಾನು ನಿಮ್ಮ ಆಶ್ರಮದಲ್ಲಿ ಹಸು ನೀಗಿದ್ದೆ. ಆದರೆ ಬ್ರಹ್ಮತ್ಯ ದೋಷವು ಪ್ರಾಪ್ತಿಯಾಗುವುದು. ಇಡೀ ಶಾಪವನ್ನ ಪೂಜ್ಯರೇ, ಶಾಂತರಾಗಿ, ಕೋಪಿಸಲಾಗದು. ಇದು ನಿಮ್ಮಿಚ್ಛೆಯಿಂದ ಭಿಕ್ಷೆಯನ್ನು ನೀಡುವೆನು, ಸ್ವೀಕರಿಸಿ. ಬಳಿಗೆ ಬಂದು ನೀಡು ಭದ್ರೆ. ಇನ್ನೂ ಸ್ವಲ್ಪ ಹತ್ತಿರ ಬಂದು ನೀಡು ಭದ್ರೆ. ಇನ್ನೂ ಸ್ವಲ್ಪ. ಇದೋ ನೋಡು ಪೌಲಸ್ತ್ಯ ವಂಶ ಕಳಶೋಂಬು ಚಂದ್ರನ ಜಾನಕಿ. ಇದೋ ನೋಡು ಪೌಲಸ್ತ್ಯ ವಂಶ ಕಳಶೋಂಬುದಿ ಚಂದ್ರನ. ಇದು ನೋಡು ದಾನವೇಂದ್ರನ
ಇದನೋಡು ಮನ್ಮಥನ ಇದನೋಡು ಸುಪ್ರಚಂಡ ಬಾಹುವಿನ ಇದನೋಡು ಹರಿರಾಯರ ಗಂಡನ ರಾವಣ ಸಾರ್ವಭೌಮನ ಜಾನಕಿ ರಥವು ಸಿದ್ಧವಾಗಿರುವುದು, ನಡೆ ಲಂಕೆಗೆ ಹೋಗೋಣ. ರಾಮಚಂದ್ರ ಪ್ರಭುವೇ, ನೀನು ಅದೆಷ್ಟು ವಿಧವಾಗಿ ಹೇಳಿದರೂ ನಿನ್ನ ಮಾತನ್ನು ಕೇಳಿದ ನಾನೆಂತಹ ವಿಪತ್ತಿಗೆ ಗುರಿಯಾದನಲ್ಲ ಸ್ವಾಮಿ. ಏನು ಮಾಡಲಿ, ನನಗೇನು ಮಾಡಲಿ? ಈ ಸಮಯದಲ್ಲಿ ನನ್ನನ್ನು ಕಾಪಾಡುವರಾದ್ರೆ ಯಾರು? ದಶರಥ ಚಕ್ರವರ್ತಿಗಳೇ, ಮೈದರನಾದ ಲಕ್ಷ್ಮಣನೇ, ರಾಮಚಂದ್ರ ಎಲ್ಲಿರುವಿರಿ? ಬೇಗ ಬಂದು ನನ್ನನ್ನು ಕಾಪಾಡಿ ಕಾಪಾಡಿ. ಅರಣ್ಯದಲ್ಲಿ ರೋದಿನಿಯು ಸಹ ಕೇಳಿ ಬರುತ್ತಿರುವುದಲ್ಲ, ಯಾರಾಗಿರಬಹುದು? ನನ್ನ ಮಿತ್ರನಾದ ದಶರಥನ ಮಹಾರಾಜನ ಹೆಸರು ಸಹ ಕೇಳಿ ಬರುತ್ತಿರುವುದಲ್ಲ. ಇರಲಿ, ಸಮೀಪಕ್ಕೆ ಹೋಗಿ ನೋಡುವೆನು. ಅಮ್ಮ, ತಾಯಿ, ಯಾರು ತಾಯಿ ನೀನು? ಅಯ್ಯ, ನಾನಾದರೂ ದಶರಥ ಮಹಾರಾಜರ ಸೊಸೆಯು, ಶ್ರೀರಾಮಚಂದ್ರನ ಧರ್ಮಪತ್ನಿಯು. ನನ್ನ ಕಾಂತನು ಇಲ್ಲದ ಸಮಯದಲ್ಲಿ ಈ ಘಾತುಕನಾದರ ಮೋಸದಿಂದ ಅಪಹರಿಸಿಕೊಂಡು ಹೋಗಲೆತ್ತಿಸುತ್ತಿರುವನು. ನನ್ನನ್ನು ಕಾಪಾಡು ಪಕ್ಷಿರಾಜ, ನನ್ನನ್ನು ಕಾಪಾಡು. ಹೆದರಬೇಡ, ಈ ಹೆದರಬೇಡ, ನಾನು ಇದ್ದೇನೆ. ಎಲ್ಲವೋ ಧೃಳರಾದ ಮದಾಂಧನೆ, ಶ್ರೀರಾಮಚಂದ್ರನು ಇಲ್ಲದ ವೇಳೆಯಲ್ಲಿ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗ್ತೀರಾ ಮದಾಂಧನೆ? ಸೀತಾಮಾತೆಯನ್ನು ಬಿಟ್ಟು ಹೋಗು, ನಿನ್ನ ಎದೆಯನ್ನು ಸೀಳಿ ರಕ್ತಪಾನ ಮಾಡುವೆನು. ಯಾರೋ ನೀನು ಮುದಿಹದ್ದಿ? ನೀನು ಯಾರೆಂಬುದನ್ನು ತಿಳಿಸು. ನಾನು ಲಂಕೇಶ್ವರನಾದ ದಶಕಂಠ ರಾವಣ ಸಾರ್ವಭೌಮ. ನೀನಾರೋ ಮುದಿಹದ್ದಿ? ನಾನು ಯಾರೆಂಬುದನ್ನು ನಿನಗೆ ತಿಳಿಯದೆ ತಿಳಿಸುವೇನು? ನಾನು ನನ್ನ ಹೆಸರು ಕೇಳಿದರೆ ಭಯಪಡಬೇಡ. ಪರಾಕ್ರಮಿಯಾದ ಜಟಾಯು. ಜಟಾಯು? ಈತನು ಮಹಾಪರಾಕ್ರಮಿ ಎಂದು ಕೇಳಿರುವೆನು. ಈತನಿಂದ ಉಪಾಯವಾಗಿ ಪಾರಾಗಬೇಕು. ಎಲ್ಲವೋ ಜಟಾಯು, ನಾವಿಬ್ಬರು ಸಮಬಲಶಾಲಿಗಳು. ಆದ್ದರಿಂದ ನಮ್ಮದ ಜೀವದ ನೆಲೆಯನ್ನರಿತು ಯುದ್ಧ ಮಾಡೋಣ. ಆಗಲಿ, ನಿನ್ನ ಜೀವದ ನೆಲೆಯಲ್ಲಿರೋದು ಮೊದಲು ತಿಳಿಸುವ ನಾವು. ನನ್ನ ಜೀವದ ನೆಲೆ ನನ್ನ ಎಡಗಾಲಿನ ಉಂಗುಷ್ಟದಲ್ಲಿರುವುದು. ನಿನ್ನ ಜೀವದ ನೆಲೆಯಲ್ಲಿರುವುದು? ನನ್ನ ಜೀವದ ನೆಲೆಯು ಎರಡು ರೆಕ್ಕೆ ಮಧ್ಯದಲ್ಲಿರುವುದು. ಯುದ್ಧಕ್ಕೆ ಸಿದ್ಧನಾಗು. ಯುದ್ಧಕ್ಕೆ ಸಿದ್ಧನಾಗು. ಅಮ್ಮ, ಅಮ್ಮ, ಮೋಸವಾಯ್ತಮ್ಮ, ಮೋಸವಾಯ್ತು. ಅಮ್ಮ, ರಾಮ, ಶ್ರೀರಾಮ, ಅಯ್ಯ ಪಕ್ಷಿರಾಜ, ಮೋಸವಾಯ್ತಮ್ಮ, ಮೋಸವಾಯ್ತು. ನನ್ನನ್ನು ಕಾಪಾಡಲು ಬಂದ ನಿನಗೂ ಇಂತಹ ದುಸ್ಥಿತಿ. ಮೋಸವಾಯ್ತಮ್ಮ, ಮೋಸವಾಯ್ತು. ಏನು ಮಾಡು ಅಮ್ಮ, ನನಗೇನು ಮಾಡಲಿ? ನನ್ನ ಸ್ವಾಮಿಗೆ ನನ್ನ ವಿಚಾರವನ್ನು ತಿಳಿಸುವ ಬಗೆಯಾದರೆ ಹೇಗೆ? ಅಮ್ಮ, ಮೋಸವಾಯ್ತಮ್ಮ, ಮೋಸವಾಯ್ತು. ಹೌದು, ನಾನು ಪತಿವ್ರತೆಯಾಗಿದ್ದ ಪಕ್ಷದಲ್ಲಿ ತ್ರಿಕರಣ ಶುದ್ಧದಿಂದ ನನ್ನ ಸ್ವಾಮಿಯನ್ನು ಸೇವಿಸಿದ್ದೇ ನಿಜವಾಗಿದ್ದಲ್ಲಿ. ಪಕ್ಷಿರಾಜರೇ, ನನ್ನ ಸ್ವಾಮಿಗೆ ಎಲ್ಲ ವಿಚಾರವನ್ನು ತಿಳಿಸಿ ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ. ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ. ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ. ಜಾನಕಿ, ನನ್ನ ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ನಡೆ ಲಂಕೆಗೆ. ಇನ್ನು ಸಹಾಯಕರು ಯಾರೂ ಇಲ್ಲ. ರಾಮಚಂದ್ರ, ರಾಮಚಂದ್ರ ಪ್ರಭುವೇ,
ಬರಬಾರದು ಎಂದು ಹೇಳಿರಲಿಲ್ಲವೇ? ಏತಕ್ಕಾಗಿ ಬಂದೆ? ಅಣ್ಣ, ಮಾತೆಯವರು ಕುಪಿತರಾಗಿ ದೂರದಲ್ಲಿ ಆತದನ್ನು ಕೇಳಿ ನನ್ನನ್ನು ಅವಾಚ್ಯ ಶಬ್ದಗಳನ್ನಾಡಿ ನನ್ನನ್ನು ಕಳುಹಿಸಿಬಿಟ್ಟರು ಅಣ್ಣ. ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ಅದು ಸಾರಂಗವಲ್ಲ, ಮಾರೀಚನು ಆ ರೂಪದಲ್ಲಿ ಬಂದು ಕೂಗಿಕೊಂಡನು. ನಡೆ, ಜಾಗೃತಿಯಾಗಿ ಹೋಗಿ ಸೀತೆಯನ್ನು ನೋಡೋಣ. ನಡೆ ಅಣ್ಣ. ಸೀತಾ, ಅಮ್ಮ, ಜಾನಕಿ, ಅಮ್ಮ, ವೈದೇಹಿ, ಅಮ್ಮ, ಸೀತಾ. ಲಕ್ಷ್ಮಣ, ಅಣ್ಣ, ಸೀತೆಯು ಕಾಣುತ್ತಿಲ್ಲ. ಗೋದಾವರಿ ತೀರದಲ್ಲಿ ಹೋಗಿ ನೋಡಿಕೊಳ್ಳುವ. ಆಗಲಿ ಅಣ್ಣ. ಜನನಿ, ಆ ದೇವರು ಅಲ್ಲಿಯೂ ಕಾಣುತ್ತಿಲ್ಲವಣ್ಣ. ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ನಾವಿಲ್ಲದ ಸಮಯವನ್ನು ಸಾಧಿಸಿ ಜಾನಕಿಯನ್ನು ಯಾರೋ ಅಪಹರಿಸಿದಂತೆ ಕಾಣುತ್ತಿರುವುದು. ಜಾನಕಿ, ಮನೋಹರೇ, ವೈದೇಹಿ ಎಲ್ಲಿರುವೆ? ಮನೋಹರೇ, ಮಧುರರು ಎಲ್ಲಿ ಪೋದೆಯೇ ಸೀತಾ, ಎಲ್ಲಿ ಪೋದೆಯೇ, ಎಲ್ಲಿ ಪೋದೆಯೇ ಸೀತಾ, ಎಲ್ಲಿ ಪೋದೆಯೇ.
ಅಣ್ಣ, ರಾಮ. ಯಾವುದೋ ಪಕ್ಷಿಯು ಬಿದ್ದಿರುವುದು. ಇದೇ ಏನಾದರೂ ಮಾತೆಯನ್ನು ನುಂಗಿರಬಹುದೇ? ಅಪ್ಪಣೆ ಕೊಟ್ಟರೆ ಅದನ್ನು. ಲಕ್ಷ್ಮಣ, ರಾಮ. ತಡೆ ಲಕ್ಷ್ಮಣ, ತಡೆ. ರಾಮ. ಆ ಪಕ್ಷಿಯು ನನ್ನ ನಾಮಸ್ಮರಣೆಯನ್ನು ಮಾಡುತ್ತಿರುವುದು. ಬಳಿಗೆ ಹೋಗಿ ವಿಚಾರಿಸುವೋಣ ಬಾ. ಅಯ್ಯ ಪಕ್ಷಿರಾಜ, ನೀನು ಯಾರು? ನನ್ನ ನಾಮಸ್ಮರಣೆಯನ್ನು ಮಾಡಲು ಕಾರಣವೇನು? ಈ ನಿನ್ನ ದುರವಸ್ಥೆಗೆ ಕಾರಣರ ಯಾರು? ಅಪ್ಪ, ತಾವು ಯಾರು? ನಾನು ದಶರಥ ಚಕ್ರವರ್ತಿ ಸುಪುತ್ರರಾದ ಶ್ರೀರಾಮಚಂದ್ರನು, ನನ್ನ ಸಹೋದರ ಲಕ್ಷ್ಮಣ. ರಾಮಚಂದ್ರ, ನಿಮ್ಮ ತಂದೆಯರಾದ ಮಿತ್ರನಾದ ಜಟಾಯು, ಆ ದುಬಲನಾದ ರಾವಣನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವಾಗ ಆತನೊಡನೆ ಶೌರ್ಯದಿಂದ ಯುದ್ಧ ಮಾಡಿದೆನು. ಆ ದುರುಳನಾದ ರಾವಣನು ನನ್ನ 2 ರೆಕ್ಕೆಗಳನ್ನು ಕತ್ತರಿಸಿ ಸೀತಾಮಾತೆಯನ್ನು ದಕ್ಷಿಣ ಮಾರ್ಗವಾಗಿ ಅಪಹರಿಸಿಕೊಂಡು ಹೋದನು. ಸೀತಾಮಾತೆಯು ಹೋಗುವಾಗ ಶ್ರೀರಾಮಚಂದ್ರ ಬರುವವರೆಗೂ ನಿನ್ನ ಪ್ರಾಣವು ಆಗಿರಲಿ, ಈ ವಿಷಯನೂ ತಿಳಿಸಲಿದ್ದು. ರಾಮಚಂದ್ರ, ನನಗೆ ಪ್ರಾಣ ಹೋಗುತ್ತಿರುವ ಸದ್ಗತೆಯನ್ನು ಕೊಡುತ್ತದೆ. ಹಾ ಜಟಾಯು, ನಮಗೆ ಸಹಾಯ ಮಾಡಲು ಬಂದು ನಿನ್ನ ಪ್ರಾಣ ತ್ಯಾಗ ಮಾಡದೆಯಾ? ಲಕ್ಷ್ಮಣ ನೋಡದೆಯಾ? ಜಟಾಯು ನಮಗೆ ಸಹಾಯ ಮಾಡಲು ಬಂದ ಪ್ರಾಣವನ್ನೇ ಕಳೆದುಕೊಂಡನು. ನಮ್ಮ ತಂದೆಯ ಮಿತ್ರನಾದ ಜಟಾಯಿಯನ್ನು ಉತ್ತರ ಕ್ರಿಯಾದಿಗಳನ್ನು ಮಾಡಿ ಮುಂದೆ ಹೋಗೋಣ. ಹಾಗೇ ಆಗಲೆಣ್ಣ. ಮೌನದಿ ಸುಳಿವ ವಿಪಿನವಾಸಿಗಳೇ ನೀವು, ಮಸಣ ಮೌನದಿ ಸುಳಿವ ವಿಪಿನವಾಸಿಗಳೇ ನೀವು, ಧರಣಿ ಜಾದಯ ಕಾಣಿರ
ನೇಸರನೆ ನೀನೇಕೆ ಮೋಡಮರೆ ಮಾತಿರುವೆ ಸಿರಾ ನೇಸರನೆ ನೀನೇಕೆ ಮೋಡಮರೆ ಮಾತಿರುವೆ ಸೀಗೆ ಇರುವನು ತೋರೆಯ ಸೀದಾ ಸೀದಾ ಲಕ್ಷ್ಮಣ, ಎಲ್ಲಿ ಹುಡುಕಿದರೂ ಸೀತೆಯ ಸುಳಿವೆ ಸಿಗಲಿಲ್ಲ. ಈಗೇನು ಮಾಡುವುದು? ಅಣ್ಣ, ಪ್ರಾಜ್ಞನಾದ ನೀನೇ ಈ ರೀತಿ ಪರಿತಪಿಸಿದರೆ ಇನ್ನು ನಮ್ಮನ್ನು ಸಂತೈಸುವರಾರು. ನಡೆ ಅಣ್ಣ, ಮುಂದೆ ಹೋಗಿ ಮಾತೆಯವರ ನೆಲೆಯನ್ನು ತಿಳಿಯೋಣ. ಹಾಗೇ ಆಗಲಿ. ನಡೆಯ ಲಕ್ಷ್ಮಣ.
ತಾವರೆಯೇ ಮತ್ತೆ ಕೋಗಿಲೆಯೇ ತರುಲತೆಗಳಿರ ಕಂಡಿರೆ ಎನ್ನ ಸೀತೆಯ ಸೀತಾ ಇನ್ನಿಲ್ಲ ಲಕ್ಷ್ಮಣ, ಎಲ್ಲಿ ಹುಡುಕಿದರೂ ನನ್ನ ಜಾನಿಕೆಯ ಇರುವ ಸುಳಿವೇ ಸಿಗಲಿಲ್ಲ. 14 ವರ್ಷ ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ಹಿಂದಿರುಗಿದಾಗ ಪುರಜನರು, ಮಾದೇವರು, ಗುರು ವಸಿಷ್ಠ ಮುನಿಗಳು ರಾಮ ರಾಮ ಸೀತೆ ಎಲ್ಲಿ, ಜನಕಸುತೆ ಎಲ್ಲಿ ಎಂದು ಕೇಳಿದರೆ ನಾನೇನೊಂದು ಉತ್ತರ ಕೊಡಲಿ ಲಕ್ಷ್ಮಣ? ನಾನೇನೊಂದು ಉತ್ತರ ಕೊಡಲಿ ಲಕ್ಷ್ಮಣ? ಸೀತೆ ಇಲ್ಲದೆ ನಾನು ಒಂದು ಗಳಿಗೆಯೂ ಜೀವಿಸಲಾರೆ. ಈ ಅಪಮಾನವನ್ನು ನಾನು ಹೇಗೆ ಸಹಿಸಲಿ ಲಕ್ಷ್ಮಣ? ಹೇಗೆ ಸಹಿಸಲಿ ಲಕ್ಷ್ಮಣ? ಅದು ಅಲ್ಲಿ ಕಾಣುತ್ತಿರುವ ಪರ್ವತವನ್ನು ಹಾರಿ ಆ ಪರ್ವತದಿಂದ ಉರುಳಿ ಪ್ರಾಣತ್ಯಾಗ ಮಾಡಿಕೊಳ್ಳುವೆನು ಲಕ್ಷ್ಮಣ, ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ಅಣ್ಣ, ನಿನ್ನನ್ನು ಕಳೆದುಕೊಂಡು ನಾನು ಹೇಗೆ ಜೀವಿಸಲಿ? ನಾನು ನಿನ್ನನ್ನೇ ಹಿಂಬಾಲಿಸುವೆನು. ನಡೆ ಅಣ್ಣ. ಆಂಜನೇಯ ಆಂಜನೇಯ, ಬೇಗ ಬಾ ಬೇಗ ಬಾ. ಬಂದೆ ಬಂದೆ. ಯಾರೋ ಇರುವ ಋಷಿಕುಮಾರರು ಕಬಂಧ ರಾಕ್ಷಸರನ್ನು ಪರ್ವತವೆಂದು ತಿಳಿದು ಆತನನ್ನು ಭ್ರಾಂತಿಯಿಂದ ಹತ್ತುತ್ತಿರುವರು. ಬೇಡವೆಂದು ಹೇಳಿ ಜಾಗ್ರತೆಯಾಗಿ ಕರೆದುಕೊಂಡು ಬಾ. ಹಾಗೆ ಆಗಲ್ಲ ನೋಡಿಯ. ಓ ಋಷಿಕುಮಾರರೇ, ಓ ಋಷಿಕುಮಾರರೇ, ಹತ್ತಬೇಡಿ ಹತ್ತಬೇಡಿ. ಅದು ಪರ್ವತವಲ್ಲ, ಕಬಂಧನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವರು. ಹಿಂದಿರುಗಿ ಹಿಂದಿರುಗಿ. ಏನು, ಕಬಂಧನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನೇ? ಲಕ್ಷ್ಮಣ, ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸುವೆನು. ನಾವೀರುವರು ಸೇರಿ ಆ ರಾಕ್ಷಸನನ್ನು ಸೀಳಿ ಹಾಕೋಣ. ಲಕ್ಷ್ಮಣ, ಕಬಂಧನ ವಿಚಾರವನ್ನು ತಿಳಿಸಿದವರು ಯಾರಾಗಿರಬಹುದು? ಅಲ್ಲದೆ ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನ್ನ ಮನಸ್ಸಿಗೆ ಒಂದು ವಿಧವಾದ ಶಾಂತಿ ಸಮಾಧಾನವನ್ನು ಸೂಚಿಸುತ್ತಿರುವುದು. ಇಲ್ಲೇ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ನಂತರ ಹೊರಡೋಣ. ಅಣ್ಣ, ನೊಂದು ಬೆಂದ ಹೃದಯಕ್ಕೆ ನಿನಗೆ ಈ ಜಾಗದಲ್ಲಿ ಸಂತಸ ಸಿಗುವುದಾದರೆ ಸ್ವಲ್ಪ ಹಾಗೇ ಆಗಲಿ ಅಣ್ಣ. ಸ್ವಲ್ಪ ಕಾಲ ವಿಶ್ರಮಿಸಿ ಹೋಗೋಣ. Hera
ಇವರು ಯಾರು ಮಹಾನುಭಾವರಂತೆ ಕಾಣುತ್ತಿರುವರಲ್ಲ. ಇವರಿಂದ ಆ ಕಬಂಧನ ಶಾಪವು ವಿಮೋಚನೆಯಾದ ಮೇಲೆ ಇವರು ಯಾರಾಗಿರಬಹುದು? ಷೋಡಶ ಕಲೆಗಳಿಂದಲೂ ದೀರ್ಘವಾದ ಬಾಹುಗಳಿಂದಲೂ ಕೂಡಿದ ಅವರನ್ನು ರಾಜಪುತ್ರನೆಂದು ಭಾವಿಸೋಣವೇ? ಜಟಾವಲ್ಕನ ದಾರಿಗಳಾಗಿರುವರು ಮುನಿಕುಮಾರನೆಂದು ಭಾವಿಸೋಣವೇ? ಧನುರ್ಧರಾಯಗಳವರು ಅಂದ ಮೇಲೆ ಇವರು ಯಾರಾಗಿರಬಹುದು? ಲಕ್ಷ್ಮಣ, ಅಣ್ಣ, ಆ ಶಾಖಾಮರ್ಗವನ್ನು ನೋಡಿದೆಯಾ? ಇಷ್ಟೊಂದು ಮನೋಹರವಾಗಿರುವುದು ಅಲ್ಲದೆ ಆತನ ಕಿವಿಗಳಲ್ಲಿ ಇರುವ ಕರ್ಣಕುಂಡಲಗಳನ್ನು ನೋಡಿದೆಯಾ? ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವವು. ಆಶ್ಚರ್ಯ, ಪರಮಾಶ್ಚರ್ಯ. ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಇಂತೂ ಇವರ ನುಡಿಯ ಬಹುದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಳೆ ಎಮ್ಮಮ್ಮ ಮುಂದೊಂದ ನುಡಿ ನುಡಿಯ ಎಮ್ಮಮ್ಮ ಮುಂದೊಂದ ನುಡಿ ನುಡಿಯೇ ಆ ನುಡಿ ನಿಜದಿ ಸಮ್ಮತವಾಯಿತು ತಿಳಿಯೇ ರಕ್ಷಿಸುವ ದೊರೆ ಬಂದ ಎನ್ನ ರಕ್ಷಿಸುವ ದೊರೆ ಬಂದ ಚಿಂತೈನೆ ತಕಯ್ಯ ಅದುದಾನಂದ ಧನ್ಯನಾದನು ದಿವ್ಯ ಜಗಂಗಳೇ ಪೂರ್ವ ಪುಣ್ಯನಾದನು ಕ್ಷಣಾದಲೇ ಆ ಕರಿವರದ ಲಕ್ಷ್ಮೀ ವಿನೋದ ಕರೇ ವರದ ಲಕ್ಷ್ಮೀ ವಿನೋದ ನರ ಹರಿಯುತ್ತಾನೆ ಪ್ರತ್ಯಕ್ಷನಾದ ಏನು ಆಶ್ಚರ್ಯವಿದು! ನನ್ನ ಕರ್ಣಕುಂಡಲಗಳು ಯಾರಿಗೂ ಗೋಚರತಕ್ಕದ್ದಲ್ಲ. ಇವರಿಗೆ ಗೋಚರವಾಯಿತಿದ್ದ ಮೇಲೆ ನನ್ನ ತಾಯಿಯಾದ ಅಂಜನಾದೇವಿ ಹೇಳಿದ ಮಾತು ಹಿಂದಿಗೆ ಸಫಲವಾಯಿತೇ? ಮಗು, ಯಾರು ಈ ನಿನ್ನ ಕರ್ಣಕುಂಡಲಗಳನ್ನು ಗುರುತಿಸುವರೋ ಅವರೇ ಮಾನವ ಅವತಾರಿಯಾದ ಶ್ರೀರಾಮಚಂದ್ರನೆಂತಲೂ ಅವರ ಪಾದ ಸೇವೆಯನ್ನು ಮಾಡಿ ಧನ್ಯನಾಗು ಎಂದಿದ್ದಳು. ಆದ್ದರಿಂದ ಇವರಾರೆಂದು ನಾನೇ ವಿಚಾರಿಸಿ ನೋಡುವೆನು. ರವಿಶಶಿಗಳಂತೀರ್ಪ ರಮ್ಯ ಮೂರ್ತಿಗಳಾರೋ ಶಶಿಗಳಂತೀರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯವಾದ ನಮದೇಯವನು
ರವಿ ಶಶಿಗಳಂತೀಪ ರವಿ ಶಶಿಗಳಂತೀಪ ರಮ್ಯ ಮೂರ್ತಿಗಳಾರೋ ರಮಣೀಯವಾದ ನಾಮಧೇಯವನ್ನು ಕೇಳೇ ರವಿಕುಲದ ಶ್ರೀ ದಶರಥಾಂಕಿತನ ಪುತ್ರರೇ ನಾವು ರವಿಕುಲದ ಶ್ರೀ ದಶರಥಾಂಕಿತನ ಪುತ್ರರೇ ನಾವು ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರೆಂದು ಕರೆವರನ್ನು ಸಾರ್ವಭೌಮರೆ ನೀವು ಸಾರ್ವಭೌಮರೆ ನೀವು ಶಿರದಿ ಚೀರಬಲ್ಕಲಗಳೇಕೆ ಶ್ರಮದೊಳಿ ವನದಿ ಸಂಚರಿಸಲೇಕೆ ಈರೇಳು ವರ್ಷ ವನವಾಸವನ್ನನುಭವಿಸೆ ಈರೇಳು ವರ್ಷ ವನವಾಸವನ್ನನುಭವಿಸೆ ಈರುಳಲ್ಲಿರಲೆಮ್ಮ ಜನಗಣಾಜ್ಞೆ ಒಪ್ಪಿರೆಲ್ಲಿಗೆ ಮುಂದೆ ಒಪ್ಪಿರೆಲ್ಲಿಗೆ ಮುಂದೆ ಪಾವನಾತ್ಮರೆ ಪೇಳೆ ಪಾರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನೋ ಪಾಪಿ ರಾವಣನೆನ್ನ ಪಾಪಿ ರಾವಣನೆನ್ನ ಪತ್ನಿಯನ್ನು ಕದ್ದೊಯ್ದು ಹತವರಿಯದೆ ಗಿರಿ ಹೋಗುದಿಗವಯ್ಯ ಅನಿತಾದೊಡೆ ಆಭರಣಗಳಾರವಿವು ನೋಡಿರೈ ಆರ್ಥಧ್ವನಿಯಲ್ಲಿ ಓರ್ವಳು ಎಸೆದಳಲ್ಲೇ ಆರ್ಥಧ್ವನಿಯಲ್ಲಿ ಓರ್ವಳು ಎಸೆದಳಲ್ಲೇ ಅಕಟ 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 ಕಟ ಕಂಡೆನ ಸೀತೆಯ ಭರಣಗಳ ಅಕಟ ಕಟ ಕಂಡೆನ ಸೀತೆಯ ಭರಣಗಳ ಆಕಾರವೇ ಸೀತೆಯ ಆಕಾರವೇ ಮುಂದೆ ಬಂದಂತೆ ನಿಂದು
ಅಯ್ಯ ಅಯ್ಯ ಯಾರಾದೊಡೆ 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 ಯಮ್ಮ ಪ್ರಾಣನೇನೋ ಬೇರೆಲ್ಲ ವಾಯು ನಂದನು ನಾನು ರಾರಾಜಿಸೈ ಪರಮ ಭಕುತನೇನೋ ಶ್ರೀರಾಮದೂತ ಹನುಮಂತ ನಾನು ದೇವತಾ ದರ್ಶನಕ್ಕೂ ಗುರು ಹಿರಿಯರ ಸನ್ನಿಧಿಗೂ ರಿಕ್ತ ಹಸ್ತದಿಂದ ಹೋಗಬಾರದೆಂದು ಶ್ರುತಿ ಸಮ್ಮತ. ಆದ್ದರಿಂದ ಇಲ್ಲಿ ದೊರೆಯಬಹುದಾದ ಫಲಪುಷ್ಪಾದಿಗಳನ್ನು ಹುಡುಕಿಕೊಂಡು ಬಂದು ಇವರಿಗೆ ಅರ್ಪಿಸಿ ಧನ್ಯನಾಗುವೆನು. ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ ನಾನ ಮೆಸುವೆ ಕೋರಿ ದೀನ ದಯಾಳು ನಾನ ಮೆಸುವೆ ಕೋರಿ ದೀನ ದಯಾಳು ಶ್ರೀನಿಕೇತನ ಬಾಲಯಮ ಶ್ರೀನಿಕೇತನ ಅಮ್ಮ ನಿನ್ನ ನುಡಿ ನಂಬಿದೆ ನಮ್ಮ ಅಮ್ಮ ನಿನ್ನ ನುಡಿ ನಂಬಿದೆ ನಮ್ಮ ಧನ್ಯನ ಮಾಡೋ ಮಾತೆ ಎನಿಸಿ ಧನ್ಯನ ಮಾಡೋ ಮಾತೆ ಎನಿಸಿ ಶ್ರೀನಿಕೇತನ ಬಾಲಯಮ ಶ್ರೀನಿಕೇತನ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಸ್ತೆ ನಮಸ್ತೆ ನಮಸ್ತೆ